ಇವತ್ತು ನಾನು ಮಾಡ್ತಿರೋದು ಆಫ್ರಿಕನ್ ಫೂಫು. ಆ್ಯಕ್ಚುಲಿ ನೋಡೋದೆಲ್ಲ ಟೆಂಪ್ಟ್ ಆಗುತ್ತೆ ನನಗೆ, ಇಷ್ಟು ಸಾಫ್ಟ್ ಆಗಿ ಇಷ್ಟು ಚೆನ್ನಾಗಿದೆಯಲ್ಲ, ಹೇಗಿರ್ಬೋದು ಇದು ತಿನ್ನೋಕ್ಕೆ ಅಂತ. ಸೊ ಅದಕ್ಕೋಸ್ಕರ ನಾನು ಇವತ್ತು ಫೂಫು ಟ್ರೈ ಮಾಡೋಣ ಅಂತ ಇದ್ದೀನಿ. ಇಟ್ ಇಸ್ 100% ಹೆಲ್ತಿ, ಬಟ್ ಅದು ನಾವು ಇವತ್ತು ತಿಂದಿಲ್ಲ, ಹೇಗಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದೆ. ಸೊ ನಾನು ಯೂಟ್ಯೂಬ್ ನೋಡಿಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಅಂತ ವಿಡಿಯೋ ಬಂತು. ಆ್ಯಸ್ ಪರ್ ದಟ್ ನಾನು ಇದ್ರದ್ದು ಅಪ್ಪರ್ ಪಾರ್ಟ್ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಬರುತ್ತೆ, ಇದೇನು ಅಷ್ಟೊಂದು ಕಷ್ಟ ಅಲ್ಲ, ಈಸಿಯಾಗಿ ನೀವು ಈ ಥರ ರಿಮೂವ್ ಮಾಡ್ಬೋದು. ಸೊ ಇದನ್ನು ಇವಾಗ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೊಬೇಕಂತೆ. ಸೊ ಫಸ್ಟು ಕಟ್ ಮಾಡ್ಕೊತೀನಿ, ಸಿ ಹೇಗೆ ಬರುತ್ತೆ ಅಂತ. ಸೊ ಹೆಲ್ತಿ ಅಂತೂ 100%, ಟೇಸ್ಟ್ ಎಷ್ಟಿದೆ ಅಂತ ತಿಳ್ಕೊಬೇಕು. ಅವ್ರು ಯೂಶಲಿ ಆಫ್ರಿಕನ್ಸ್ ವಿಡಿಯೋ ಮಾಡ್ತಾರಲ್ವ, ಏನದು ಫುಡ್. ನಾನು ನೋಡಿರೋದು ಜಾಸ್ತಿ ಯಾವುದು ಅಂದರೆ ಬಿಸ್ಮಿಲ್ಲಾ ಅಂತ ಇರುತ್ತೆ. ಆ ವಿಡಿಯೋದಲ್ಲಿ ಅವರು ಇದನ್ನ ತಗೊಂಡು ಎಷ್ಟು ಟೆಂಪ್ಟೇಷನ್ ಆಗಿ ಡೆಲಿಷಿಯಸ್ ಆಗಿದೆ ಅನ್ನೋ ಥರ ತಿಂತಾರೆ. ಸೊ ಅದನ್ನ ಯಾವಾಗೋ ಯೂಶಲಿ ನಾವು ಬಂದು ನೋಡಿದ್ರೆ ಅದನ್ನೇ ಬರ್ತಾ ಇರುತ್ತಲ್ಲ. ಸೊ ಆ ಥರ ನಾನು ಟ್ರೈ ಮಾಡೋಣ, ಕಮ್ಮಿ ಕ್ವಾಂಟಿಟಿದೆ ಮಾಡಿ ನೋಡೋಣ. ಹೌ ಕಮ್ ಇಟ್ ವಿಲ್ ಟ್ರೈ. ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೊ ಈ ಥರ ಮರಗೆಣಸನ್ನ ತೊಗೊಂಡು ಅಪ್ಪರ್ ಪಾರ್ಟ್ನ ಪೀಲ್ ಮಾಡಿ ಸಣ್ಣ ಸಣ್ಣ ಪೀಸ್ ಮಾಡಿ ಇವಾಗ ವಾಶ್ ಮಾಡ್ಕೊಳ್ಳೋಣ. ಸೊ ನಾನು ವಾಟರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಆಲ್ರೆಡಿ ಇದು ವೈಟ್ ಸ್ಟಾರ್ಚ್ ಬಿಡ್ತಾ ಇದೆ ನೋಡಿ, ಸ್ಟಾರ್ಚ್ ಬಿಡ್ತಾ ಇದೆ. ಸೊ ಇವಾಗ ಇದನ್ನು ಬ್ಲೆಂಡ್ ಮಾಡ್ಕೋಬೇಕಂತ. ಸೊ ಒಂದು 2 ಟೈಮ್ಸ್ ತೊಳ್ಕೊಳ್ಳೋಣ, ಯಾಕಂದರೆ ಏನಾದರೂ ಇದು ಮರ್ಗೆಣ್ಸ್ ಅಲ್ವಾ, ಮಣ್ಣು ಇದು ಏನಾಗಿರುತ್ತೆ. ಸೊ 2 ಟೈಮ್ಸ್ ತೊಳ್ಕೊಳ್ಳೋಣ. ಏನು ವಾಷಿಂಗ್ ಒಂದು 2 ಟೈಮ್ಸ್ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಇದನ್ನು ವಾಟರ್ ಹಾಕಿ ಗ್ರೈಂಡ್ ಮಾಡೋಣ. ಸೊ ನೆಕ್ಸ್ಟು ಇದು ಗ್ರೈಂಡಿಂಗ್ ಹೋಗ್ತದೆ. ಜಾರ್ ತೊಗೊಂಡಿದ್ದೀನಿ, ಸೊ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟು ನಾನು ಏನಿದು ತೊಗೊಂಡಿದ್ದೀನಿ ಮರ್ಗೆಣಸು, ಇದನ್ನು ಬ್ಲೆಂಡ್ ಮಾಡ್ಕೊತೀನಿ. ಐ ಥಿಂಕ್ ಇಟ್ಸ್ ನೀಡ್ ಸಮ್ ವಾಟರ್. ನೋಡಿ ಇವಾಗ ಇದು ಫೈನ್ ಪೇಸ್ಟ್ ಆಗಿದೆ. ಸೊ ಇವಾಗ ನಾವು ಗ್ಯಾಸಲ್ಲಿ ಇದನ್ನು ಒಂದು ತಿಕ್ಕಾಗಿರೋ ಅಂಥ ವೆಸಲ್ ತಗೊಳ್ಳೋಣ. ಈ ವೆಸಲಲ್ಲಿ ನಾವು ಇವಾಗ ಇದನ್ನು ಹಾಕೋಣ. ಓಕೆ, ವರ್ಕಿಂಗ್. ಸೊ ಈ ಥರ ಒಂದು ಸ್ಪೂಲಿಲಿ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಬರುತ್ತೆ ಮತ್ತು ಆ ಕರ ಸೌಂಡ್ ಬರಲ್ಲ. ಏನಾದರೂ ನಾವು ಈ ಥರ ಕ್ಲೀನಾಗಿ ತೊಗೊಳ್ಳೋಣ ಅಂತ ಹೋದಾಗ ಒಂದು ಕರ ಸೌಂಡ್ನ ಅವಾಯ್ಡ್ ಮಾಡಬೇಕು ಅಂದರೆ ಈ ಥರ ಒಂದು ಸ್ಪೂಲಿನ ಯೂಸ್ ಮಾಡಿದ್ರೆ ನೋಡಿ ನೀಟಾಗೂ ಬರುತ್ತೆ. ನಿಮಗೆ ಏನು ವೇಸ್ಟ್ ಕೂಡ ಆಗಲ್ಲ. ಜೊತೆಗೆ ಆ ಸೌಂಡ್, ಎಸ್ಪೆಷಲಿ ಆ ಸೌಂಡು ಮತ್ತು ಒಂದು ಪ್ರಾಪರ್ ಎಲ್ಲ ನೀಟಾಗಿ ತೊಗೋಬೇಕು ಅಂದರೆ ಈ ಥರ ಸ್ಪೂಲಿಲಿ ಎಲ್ಲ ತಗೊಂಡು. ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಆಗಿದೆ. ನಾವು ಇವಾಗ ಇದನ್ನು ನಾವು ಚೆನ್ನಾಗಿ ಸ್ಟ್ರೇನ್ ಮಾಡೋಣ. ಸೊ ನಾನು ಇಲ್ಲಿ ಸ್ವಲ್ಪ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಟೇಸ್ಟ್ ಇರಲಿ ಅಂತ. ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡಿ ಓಕೆ, ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡಿ ಆ್ಯಕ್ಚುಲಿ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಚೆನ್ನಾಗಿ ನೋಡಿ ತಳ ಹಿಡಿತಾ ಇದೆ ಆ್ಯಕ್ಚುಲಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನನಗನ್ಸುತ್ತೆ ಇದು ಚೆನ್ನಾಗಿ ಬರುತ್ತೆ ಅಂತ. ಯಾಕೆಂದರೆ ಆಲ್ರೆಡಿ ನನಗದು ಕೆಳಗಡೆ ಒಂದು ಜೆಲ್ಲಿ ಟೈಪಲ್ಲಿ ಫಾರ್ಮ್ ಆಗ್ತಾ ಇದೆ. ಕುಕ್ಕಾಗಿರೋದು ಒಂದಿರುತ್ತಲ್ಲ, ಸೊ ಅದು ಫಾರ್ಮ್ ಆಗ್ತಾ ಇದೆ. ಸೊ ತಳ ಹಿಡಿದೇ ಇರೋ ಥರ ಚೆನ್ನಾಗಿ ಟಾಸ್ ಮಾಡಿ
ಲೆಟ್ಸ್ ಸಿ ಅವರ್ಸ್ ಫುಫು ಅಮೇರಿಕನ್ ಫುಫು. ಬಿಸ್ಮಿಲ್ಲಾ ಅಂತ ಅವರು ಒಂದು ಡಿಶ್ ಹಾಕೋತಾರೆ ಗೊತ್ತಾ, ಅದು ನೋಡಿದ್ರೆ ಟೆಂಪ್ಟ್ ಆಗುತ್ತೆ. ನಾವು ಎಲ್ಲಿ ಆಫ್ರಿಕನ್ ಹೋಟೆಲ್ಸ್ನ ಹುಡುಕೊಂಡು ಹೋಗೋದು ಅಲ್ವಾ. ಸೊ ಎಲ್ಲವನ್ನ ಟೇಸ್ಟ್ ಮಾಡಬೇಕು ಅನಿಸಿದ್ರೆ ನಮಗೆ ಈಗಿನ ಜನ್ರೇಷನ್ ಅವ್ರಿಗಂತೂ ಯೂಟ್ಯೂಬ್ ಇರೋದು ಎಷ್ಟು ಒಂದು ಬೆನಿಫಿಟ್ ಅಂದರೆ, ಈಸಿಲಿ ವಿ ಕ್ಯಾನ್ ಟೇಕ್ ಎನಿಥಿಂಗ್. ನೋಡಿ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಕೇಸ್ ಇದು ನಿಮ್ಗೆ ಇನ್ನೂ ಸ್ವಲ್ಪ ತೆಳ್ಳಬೇಕು ಅನಿಸಿದ್ರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಏನು ಮಾಡ್ತೀನಿ, ಬೇಯಕ್ಕೆ ಬಿಡ್ತೀನಿ. ಲೆಟ್ಸ್ ಸಿ ಅದು ಹೇಗೆ ಬೇಯುತ್ತೆ ಅಂತ. ಸೊ ಬೇಯಕ್ಕೆ ಬಿಡೋಣ. ಈ ವೈಟ್ ಇದೆಯಲ್ಲ ನೋಡಿ, ಈ ವೈಟ್ ಇದೆಯಲ್ಲ, ಸೊ ಅದಿನ್ನೂ ಹದವಾಗಿ ಬೆಂದಿಲ್ಲ ಹಿಟ್ಟು ಅನ್ನೋ ಥರ ಇದೆ. ಸೊ ಅದಕ್ಕೆ ಇದನ್ನು ನೀಟಾಗಿ ಬೇಯಕ್ಕೆ ಬಿಡೋಣ ಸ್ವಲ್ಪ ವಾಟರಲ್ಲಿ. ಆವಾಗ ನಮಗೆ ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಸಾಫ್ಟಾಗಿರುತ್ತೆ. ಇನ್ಸ್ಟೆಡ್ ಆಫ್ ಥಿಕ್ ಆ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತೇಳಿ ಕಾರಣಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡ್ತಿದ್ದೀನಿ. ನೋಡಿ ಇದು ವೈಟ್ ಇದೆ ಗೊತ್ತಾ, ಅದು ಅನ್ಬಾಯ್ಲ್ಡ್ ಫೀಲಲ್ಲಿದೆ, ಅದಕ್ಕೋಸ್ಕರ. ಸೊ ನೋಡಿ ಇದೇನೋ ಒಂದು ಪಾರ್ಟಿಕಲ್ ಗ್ರೈಂಡ್ ಆಗಿಲ್ಲ ಅನಿಸುತ್ತೆ. ಸೊ ಐ ವಿಲ್ ಟೇಕ್ ಇಟ್ ಔಟ್ ಆ್ಯಂಡ್ ಐ ವಿಲ್ ಲೀವ್ ಇಟ್ ಫಾರ್ ಬಾಯ್ಲ್. ಸೊ ಆ್ಯಕ್ಚುಲಿ ನೈಸ್ ಬಾಯ್ಲ್ ಆಗಿಬಿಡ್ತೀನಿ, ನೋಡೋಣ. ಸೊ ಲೆಗ್ ಸಾಫ್ಟ್ ಆಗಿದೆಯಾ ಅಂತ. ಆ್ಯಕ್ಚುಲಿ ಚೆನ್ನಾಗಿ ಸಾಫ್ಟಾಗಿ ಅದು ಬೆಂದಿರೋ ಥರ ನೀಟಾಗಿ ಗೊತ್ತಾಗ್ತಾ ಇದೆ ನೋಡಿ. ವಾವ್, ಸೊ ಜೆಲ್ಲಿ ಚೆನ್ನಾಗಿ ಬೆಂದಿದೆ. ಆವಾಗಲೇ ಸ್ವಲ್ಪ ಆ ವೈಟ್ ಹಸಿತನ ಕಾಣಿಸ್ತಾ ಇತ್ತು. ಈಗ ಇದೊಂದು ಸ್ವಲ್ಪ ಎಲ್ಲೋ ಇಶ್ಯೂ ಟರ್ನ್ ಆಗಿದೆ. ಓಕೆನಾ, ಸಿ ಯು ಕ್ಯಾನ್ ಸಿ ಇಟ್ಸ್ ವೆರಿ ಸಾಫ್ಟ್. ಜಲಿ ಬಿಸ್ಮಿಲ್ಲಾ ಅಂತಾರೆ ಗೊತ್ತಾ, ಅವ್ರು ಈ ಥರ ಅದನ್ನೊಂದು ಜಲ್ಲಿನ ತೋರಿಸ್ತಾರಲ್ಲ, ಅದೇ ಸಖತ್ತು ಚೆನ್ನಾಗಿತ್ತು. ಸೊ ಫೈನಲಿ ಐ ಡಿಡ್ ಇಟ್. ಸ್ಮೆಲ್ಲು ಮರ್ಗೆಡ್ ಸ್ಮೆಲ್ಲೇ ಬರ್ತಾ ಇದೆ. ಲೆಟ್ಸ್ ಸಿ ಟೇಸ್ಟ್ ಹೇಗಿದೆ ಅಂತ ನೋಡುವ. ಆ್ಯಕ್ಚುಲಿ ತಿಕ್ಕಾಗೂ ಮಾಡ್ಕೋಬೋದು, ತಿನ್ನಾಗೂ ಮಾಡ್ಕೋಬೋದು ಅನಿಸುತ್ತೆ, ಬಟ್ ಚೆನ್ನಾಗಿ ಬೇಯಿಸೋದು ತುಂಬ ಇಂಪಾರ್ಟೆಂಟು. ವಾವ್, ನೈಸ್. ತಿನ್ನಾಗಿ ಬಂದಿದೆ ಅಂತ ನನಗೆ 100% ಅನ್ನಿಸ್ತಾ ಇದೆ. ಸೊ ಸಿ ಅದು ಒಂದು ಹದವಾಗಿ ಬೆಂದಿರೋದಕ್ಕೆ ಒಂದು ಲೈಟ್ ಯೆಲ್ಲೋಯಿಶ್, ವೆರಿ ಲೈಟಾಗಿ ಆ ಸ್ಟಾರ್ಚ್ ಎಲ್ಲ ಹೋಗಿ ಚೆನ್ನಾಗಿ ಜೆಲ್ಲಿ ಆಗಿರೋ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನೊಂದು ಚಿಕ್ಕ ಮರ್ಗೆಂಡ್ಸ್ ಹಾಕಿದೆ, ಅದು ಎಷ್ಟು ಕ್ವಾಂಟಿಟಿ ಆಗಿದೆ ನೋಡಿ, ತುಂಬ ಕ್ವಾಂಟಿಟಿ ಆಗಿಬಿಟ್ಟಿದೆ. ಇದು ಒಬ್ಬರು ತಿನ್ನೋಕ್ಕಂತೂ ಆಗಲ್ಲ. ಸೊ ಲೆಟ್ಸ್ ಟೇಸ್ಟ್ ಇಟ್. ಇವಾಗ ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಓಕೆನಾ, ಓಕೆ. ಅದೇ ಥರ ಇದೆ ಅಲ್ವಾ ನೋಡಿ, ಬಿಸ್ಮಿಲ್ಲಾ ಅಂತಾರಲ್ಲ ಅದೇ ಥರ ಇದೆ ಅಲ್ಲ. ಓಕೆ, ಟೇಸ್ಟ್ ಇಟ್ ಆ್ಯಂಡ್ ಸಿ ಹೌ ಇಟ್ಸ್ ಗೋಯಿಂಗ್ ಟು. ಓಕೆ, ಬನ್ನಿ ಟೇಸ್ಟ್ ಮಾಡೋಣ.
ಇದ್ರ ಜೊತೆ ಕಾಂಬಿನೇಷನ್ನು ಫಿಶ್ ಕರಿ. ಓಕೆನಾ? ಫಿಶ್ ಕರಿ ಜೊತೆ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡುವ. ಓಕೆ, ಫಿಶ್ ಕರಿ ಜೊತೆ ಟೇಸ್ಟ್ ಮಾಡುವ. I will take it. Let's see ಹೇಗಿರುತ್ತೆ. ಫೂ. ಓಕೆ, ಅದಕ್ಕೆ ಆ್ಯಕ್ಚುಲಿ ಇದ್ರ ಜೊತೆ ತಿಂದ್ರೇ ಚೆನ್ನಾಗಿದೆ. ಆ್ಯಕ್ಚುಲಿ ಡೆಲಿಷಿಯಸ್.